ಇದು ಹೊರಟಾಗ 3,45,000 ಮೈಲಿಯ ವೇಗದಲ್ಲಿ ಬರುತ್ತೆ ಒಂದು ಸೆಕೆಂಡಿಗೆ. ಪ್ರಪಂಚದಲ್ಲಿ ಇರುವ ಹೊರಗಿನ ಬಾಹ್ಯ ಸ್ಥೂಲ ಪ್ರಪಂಚದಲ್ಲಿರುವ ಎಲ್ಲ ವಸ್ತುಗಳಿಗಿಂತಲೂ ಹೆಚ್ಚು ವೇಗವಾಗಿ ಹೋಗೋದು ಲೈಟು ಮತ್ತು ರೇಡಿಯೋ ವೇವ್. 1,86,000 ಮೈಲಿಗಳು ಹೋಗುತ್ತೆ. ಕುಂಡಲಿನಿ 3,45,000 ಮೈಲಿ ಹೋಗುತ್ತೆ. ಅದು ಬಂದಾಗ ಮನುಷ್ಯನಿಗೆ ತಡ್ಕೊಳ್ಳೋ ಅಂಥ ಶಕ್ತಿ ಬೇಕು. ಸಾಕಾದಷ್ಟು ಬ್ರಹ್ಮಚರ್ಯ ಆಗಿರಬೇಕು. ನಾನು ದೊಡ್ಡವನಾಗಬೇಕು ಅನ್ನೋದು ಹೊರಟೋಗಿರಬೇಕು. ಇಲ್ಲದೇ ಇದ್ದರೆ ಕುಂಡಲಿನಿ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಪವಾಡಿಗಳು ಮಾಡಿ ತನ್ನ ವ್ಯಕ್ತಿತ್ವವನ್ನು ಮುಂದಕ್ಕೆ ತಳ್ಳೋದಕ್ಕೆ ಪ್ರಯತ್ನ ಪಡಬಹುದು, ಮಾಡಬಾರ್ದು. ಹಾಗೆ ಈ ಒಂದು ಶಕ್ತಿ ಜೆ ಕೃಷ್ಣಮೂರ್ತಿಗಳಿಗಿತ್ತು, ಬೆಸೆಂಟ್ರಿಗಿತ್ತು, ಲೆಡ್ ಬೀಟರ್ ಅವರಿಗಿತ್ತು, ಬ್ಲೆವಾಟ್ಸ್ಕಿ ಅವ್ರಿಗಿತ್ತು. ಆದರೆ ಅವರು ತೋರಿಸ್ಕೊಳ್ತಾ ಇರಲಿಲ್ಲ. ಆದ್ದರಿಂದ ಈ ಒಂದು ಅದ್ಭುತವಾದ ಶಕ್ತಿಯನ್ನು ಪ್ರಕೃತಿ ಪ್ರತಿಯೊಬ್ಬರಿಗೂ ಕೊಟ್ಟಿದೆ. ಇಂಥವ್ರಿಗಿದೆ, ಇಂಥವ್ರಿಗಿಲ್ಲ. ನಮಗೆಲ್ಲರಿಗೂ ವಿಕಾಸವಾಗದ ಕಾಡು ಮನುಷ್ಯನಿಂದ ಹಿಡಿದು ವಿಕಾಸವಾಗಿ ನಾಗರಿಕನಾಗಿ ಯೋಗ ಮಾರ್ಗವನ್ನು ಹತ್ತೋದಕ್ಕೆ ಬಂದಿರತಕ್ಕಂತಹ ಉನ್ನತ ಮಟ್ಟದ ಜೀವಿಯವರೆಗೂ ಎಲ್ಲರಿಗೂ ಈ ಕುಂಡಲಿನಿ ಇದೆ. ಎಲ್ಲರಲ್ಲಿಯೂ 3 ನಾಡಿಗಳಿವೆ. 3 ನಾಡಿಗಳು ಈಡ, ಪಿಂಗಳ ಮತ್ತು ಸುಷುಮ್ನ, ಸಪ್ತ ಚಕ್ರಗಳಿವೆ. ಇವೆಲ್ಲ ಪ್ರಾಣಮಯ ಕೋಶದಲ್ಲಿದೆ, ಸ್ಥೂಲ ದೇಹದಲ್ಲಿಲ್ಲ. ಇದರ ಎಲ್ಲದರ ಚಿತ್ರವನ್ನು ಬಹಳ ಚೆನ್ನಾಗಿ ಕೊಡ್ತಾರೆ. ಮ್ಯಾನ್ ವೆನ್ಸ್ ಹೌ ಅಂಡ್ ವೆದರ್ ಅಂತ ಅನ್ನೋ ಪುಸ್ತಕದಲ್ಲಿ, ಹಾಗೂ ಇನ್ನರ್ ಲೈಫ್ ಅನ್ನೋ ಪುಸ್ತಕದಲ್ಲಿ, ಫಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಥಿಯಾಸಫಿ ಒಳಗೆ ಇದರ ವಿವರಗಳೆಲ್ಲ ಬರುತ್ತೆ. ಫಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಥಿಯಾಸಫಿ ಒಳಗೆ ಜನರಾಯದಾಸರಿದ್ದು ಬರೀತಾರೆ. 1ನೇ ದೀಕ್ಷೆಯಿಂದ 5ನೇ ದೀಕ್ಷೆ ಪಡೆದು ಮನುಷ್ಯ ಜೀವನ್ಮುಕ್ತನಾಗುವುದಕ್ಕೆ ಮುಂಚಿತವಾಗಿ ದಶಬಂಧಗಳನ್ನು ಕಳ್ಕೋಬೇಕು. ಟು ಕ್ಯಾಸ್ಟ್ ಆಫ್ 10 ಫೆಟರ್ಸ್ ಆನ್ ದಿ ಪಾತ್ ಆಫ್ ಯೋಗ. 10 ದಶಬಂಧನಗಳು ಹೋಗ್ಬೇಕಂತ ಜೀವನ್ಮುಕ್ತನಾಗೋದಕ್ಕೆ ಮುಂಚಿತವಾಗಿ. ಯಾವಾಗಲಿಂದ? ಮೊದಲನೇ ದೀಕ್ಷೆ ಆದಮೇಲೆ, ಮೊದಲನೇ ದೀಕ್ಷೆಯಿಂದ 5ನೇ ದೀಕ್ಷೆ ಆಗುವವರೆಗೆ ನಾವೆಲ್ಲರೂ ಯೋಗ ಮಾರ್ಗವನ್ನು ಪ್ರವೇಶ ಮಾಡಿ ಆ ಯೋಗ ಮಾರ್ಗದಲ್ಲಿ 5 ಮೆಟ್ಲನ್ನು ಹತ್ತು ಹೋಗುವಂತಹ ಜೀವನದ ಕೊನೆಯ ಭಾಗವನ್ನು ಪ್ರಜ್ಞಾವತ್ತಾಗಿ ಮಾಡೋ ಕೆಲಸವನ್ನು ನಾವು ಮಾಡೋದಕ್ಕೆ ಪ್ರಾರಂಭಿಸಿದ್ರೆ ಆಗ ಅಷ್ಟು ಮಾಡೋದಕ್ಕೆ ದಶಬಂಧಗಳು ಹೋಗ್ಬೇಕಂತೆ. ಮೊದಲನೇ ದೀಕ್ಷೆಯಿಂದ 5ನೇ ದೀಕ್ಷೆ ಮುಗಿಯೋ ಹೊತ್ತಿಗೆ ದಶಬಂಧಗಳು ಹೋಗಬೇಕು. ಕೊನೆಯದು ಅವಿದ್ಯ ಅಂತ ಹೇಳ್ತಾರೆ. ಅವಿದ್ಯ ಯಾವುದು? ಭಗವಂತ ನಾನು ಬೇರೆ ಬೇರೆ ಅನ್ನೋದೇ ಅವಿದ್ಯವಾಗುತ್ತೆ. ಅವಾಗ ಭಗವಂತ ಸಾಕ್ಷಾತ್ತಾಗಿ ಕಾಣ್ತಾ ಇರ್ತಾನೆ. ನಮ್ಮ ಆತ್ಮನು ನಮಗೆ ಕಾಣ್ತಾ ಇರ್ತಾನೆ. ನಮ್ಮ ಆತ್ಮನ ದೃಷ್ಟಿಯಿಂದಲೂ ಕೂಡ ನಾನು ಭಗವಂತನ ಅಂಶ, ಭಗವಂತ ಒಬ್ಬ ಇದ್ದಾನೆ ಅಂತ ಅನ್ಕೊಳ್ಳೋದು ಅದು ಕೂಡ ವಿದ್ಯೆ. ಅಲ್ಲಿಂದಲೂ ಮುಂದಕ್ಕೆ ಹೋಗಬೇಕು. ನಾನು ಭಗವಂತ ಒಂದೇ, ಭಗವಂತ ಬೇರೆ, ನಾನು ಬೇರೆ ಅಲ್ಲ. ಅತ್ಯಂತ ಸೂಕ್ಷ್ಮವಾದಂಥ ಅಹಂಕಾರದ ಸುಳಿ ಇದು. ಆ ಮಟ್ಟದಲ್ಲೂ ಕೆಲಸ ಮಾಡುತ್ತೆ. ಭಗವಂತನ ನೋಡ್ತಾ ಇದ್ದೀಯಲ್ಲ, ನೀನು ಭಗವಂತನ ನೋಡಿದ ಮೇಲೆ ನಿನಗೆ ಇನ್ನೇನಿದೆ ಅಂತ ಹೇಳಿದ್ರೆ ಇನ್ನೇ ಪೂರ್ತಿಯಾಗಿಲ್ಲ. ಭಗವತ್ ದರ್ಶನವಾಗ್ತಾ ಇದೆ, ಭಗವತ್ ಸಾಕ್ಷಾತ್ಕಾರವಾಗ್ತಾ ಇಲ್ಲ.
ಭಗವದ್ ದರ್ಶನಕ್ಕೂ ಭಗವತ್ ಸಾಕ್ಷಾತ್ಕಾರಕ್ಕೂ ಏನು ವ್ಯತ್ಯಾಸ? ಭಗವದ್ ದರ್ಶನ ನೋಡ್ತಾ ಇದ್ದೀವಿ ದೇವರು ಹೇಗಿದ್ದಾನೆ ಅಂತ. ಸಾಕ್ಷಾತ್ಕಾರ ನಮ್ಮ ಆತ್ಮ ಭಗವಂತ ಒಂದಾಗೋದು, ಇದು ಆತ್ಮ ಸಾಕ್ಷಾತ್ಕಾರ. ಈ ಸಾಕ್ಷಾತ್ಕಾರವನ್ನು ಪಡೆಯೋದೇ ಪ್ರತಿಯೊಬ್ಬ ಮಾನವನ ನಿಜವಾದ ಗುರಿ. ಈ ಗುರಿಯನ್ನು ನಾವು ಮುಟ್ಟಬೇಕಾಗಿದೆ. ಆದ್ದರಿಂದ ಈಗ ಈ ಮಟ್ಟದಲ್ಲಿ ನಾವು ನಿಂತಿರುವಾಗ ನಮ್ಮ ಬುದ್ಧಿ ದೇಹದಲ್ಲಿ ಬುದ್ಧಿ ಪ್ರಜ್ಞೆ ಎಚ್ಚರವಾಗಿದೆ. ನಮ್ಮ ಜಾಗೃತ ಪ್ರಜ್ಞೆ ಬುದ್ಧಿ ದೇಹಕ್ಕೆ ಮೇಲೆದ್ದಿದೆ. ಬುದ್ಧಿ ದೇಹದ ಪ್ರಜ್ಞೆಯಿಂದ ಹೊರಗಿನ ಪ್ರಪಂಚವನ್ನೆಲ್ಲ ನಾವು ಸಾಕ್ಷಾತ್ವಾಗಿ ನೋಡೋಕ್ಕೆ ಶುರು ಮಾಡಿದ್ದೇವೆ. ಇದನ್ನು ಇಂಗ್ಲೀಷ್ನಲ್ಲಿ ಇಂಟ್ಯೂಷನ್ ಅಂತ ಹೇಳ್ತಾರೆ. ವೇರ್ ದ ಟ್ಯೂಷನ್ ಎಂಡ್ಸ್ ದ ಇಂಟ್ಯೂಷನ್ ಬಿಗಿನ್ಸ್ ಅಂತ. ಮಾನಸಿಕವಾದ ತಿಳುವಳಿಕೆ ಯಾವಾಗ ಕೊನೆಯಾಗುತ್ತೋ ಆಗ ಬುದ್ಧಿ ಅಥವಾ ಅನುಭವ ವಿಕಾಸವಾಗೋದಕ್ಕೆ ಪ್ರಾರಂಭವಾಗುತ್ತೆ. ಇಂತಹ ಒಂದು ಉದಾತ್ತ ಮಟ್ಟವನ್ನು ಮುಟ್ಟಿದ್ದೇವೆ. ಎರಡನೆಯ ದೀಕ್ಷೆಯನ್ನು ಪಡೆದಿದ್ದೇವೆ. ಈ 7-5 ದೀಕ್ಷೆಗಳ ಮಧ್ಯೆ ಬಿಡಬೇಕಾದ ದಶಬಂಧನಗಳನ್ನು ಮುಂದಿನ ಉಪನ್ಯಾಸಗಳಲ್ಲಿ ವಿವರಿಸೋಣ. ನಾನು ಆದಷ್ಟು ಹಿಂದಿನದು ಒಂದು ಚಿತ್ರವನ್ನು ಕೊಟ್ಟು ಈಗ ನಾವು ನಿಂತಿರುವ ಒಂದು ಚಿತ್ರವನ್ನು ತಮಗೆ ಕೊಟ್ಟಿದ್ದೇನೆ. ಇದನ್ನು ನಾವು ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲದೆ ಹೋದರೂ ಇಂಗಿತಜ್ಞತೆಯಿಂದ ಯಾವುದೋ ಒಂದು ಅರ್ಥ ಮಾಡ್ಕೊಳ್ಳುತ್ತೆ ಒಳಗಡೆ, ನಮಗೆ ಗೊತ್ತಿಲ್ಲದೆ. ಅಂತಹ ಒಂದು ಪ್ರಜ್ಞೆ ಇದನ್ನು ಅರಿತುಕೊಳ್ಳೋದಕ್ಕೆ ಸಹಾಯ ಮಾಡಿ ಜೀವನದಲ್ಲಿ ಹೊರಗಿನ ಜೀವನಕ್ಕೆ ನಾವು ಪ್ರವೇಶ ಮಾಡಿದರೆ ಯಾವಾಗಲೋ ದಿನ ಜೀವನವನ್ನು ನಡೆಸೋ ಸಮಯದಲ್ಲೋ ಅಥವಾ ಮನೆಯಲ್ಲಿ ಉಳಿದವ್ರ ಜೊತೆಯಲ್ಲಿ ನಾವು ಬೆರೆದು ಮಾತನಾಡಿ ಕಲಿಯುವಾಗಲೋ ನಿದ್ದೆ ಮಾಡಿದಾಗ ಡೀಪ್ ಸ್ಲೀಪ್, ಸ್ವಪ್ನಾವಸ್ಥೆಗಿಂತ ಇನ್ನೂ ಹೆಚ್ಚಿನ ಸ್ವಪ್ನವಿಲ್ಲದ ನಿದ್ರಾಸ್ಥಿತಿಯನ್ನು ನಾವು ಮುಟ್ಟಿದಾಗ ಆ ಸ್ಥಿತಿಯಲ್ಲೋ ಇದು ನಮಗೆ ಗೋಚರವಾಗ್ತಾ ಬರುತ್ತೆ. ಆಗಾಗ ಇದು ಹೀಗೆ ಬಂದು ಹೋಗ್ತಾ ನಮ್ಮ ಹೊರಗಿನ ಜಾಗೃತ ಪ್ರಜ್ಞೆಯಲ್ಲಿ ಬುದ್ಧಿದೋಹದ ಜಾಗೃತ ಪ್ರಜ್ಞೆಯನ್ನು ಇಳಿಸ್ಕೊಂಡು ಬಂದು ಹೊರಗಿನ ಪ್ರಪಂಚವನ್ನು ನೋಡುವಂತಹ ಒಂದು ದೃಷ್ಟಿ ಬರುತ್ತೆ. ಈ ದೃಷ್ಟಿ ಬಂದವನು ಬಹುತ್ವದಲ್ಲಿ ಏಕತ್ವವನ್ನು ಕಾಣ್ತಾನೆ. ಇಂತಹ ಒಂದು ಉದಾತ್ತ ಮಟ್ಟಕ್ಕೆ ನಾವೀಗ ಬಂದಿದ್ದೇವೆ. ಮುಂದಿನ ಉಪನ್ಯಾಸಗಳಲ್ಲಿ ದಶಬಂಧನಗಳು ಯಾವುದು, ಆ ಬಂಧನಗಳನ್ನು ಯಾವ್ಯಾವ ದೀಕ್ಷೆಯ ಮಧ್ಯೆ ನಾವು ಕಳೆಯಬೇಕು ಅನ್ನೋದನ್ನು ವಿಮರ್ಶೆ ಮಾಡೋಣ. ಈಗ ನಮ್ಮಲ್ಲಿ ದೇಹಾತ್ಮನ ಪ್ರಜ್ಞೆ ವಿಕಾಸವಾಗಿದೆ. ದೇಹಾತ್ಮನಿಗೆ ಅತೀತವಾದ ಕಾರಣ ದೇಹ ಅಥವಾ ಅರೂಪ ಮನಸ್ಸಿನ ಪ್ರಜ್ಞೆ ಪೂರ್ತಿಯಾಗಿ ವಿಕಾಸವಾಗಿದೆ. ದೇಹವು ರಚನೆಯಾಗಿದೆ. ಹಾಗೆಯೇ ಬುದ್ಧಿ ದೇಹ 2 ದೀಕ್ಷೆ ಆಗೋದ್ರ ಹೊತ್ತಿಗೆ ಬುದ್ಧಿ ದೇಹ ಬುದ್ಧಿ ಪ್ರಜ್ಞೆ, ಬುದ್ಧಿ ದೇಹ ಸರಿಯಾಗಿ ರಚನೆಯಾಗಿದೆ, ಬುದ್ಧಿ ಪ್ರಜ್ಞೆ ಅದರ ಮೂಲಕ ವಿಕಾಸವಾಗ್ತಾ ಇದೆ. ದೇಹ ಪೂರ್ತಿ ರಚನೆಯಾದ ಮೇಲೆ ಆ ದೇಹದ ಮೂಲಕ ಆ ಪ್ರಜ್ಞೆ ಕೆಲಸ ಮಾಡೋಕ್ಕೆ ಸಾಧ್ಯ. ಅಂತಹ ಒಂದು ಉದಾತ್ತವಾದ ಮಟ್ಟಕ್ಕೆ ನಾವು ಏರಿದ್ದೇವೆ. ಮುಂದಿನ ಉಪನ್ಯಾಸಗಳಲ್ಲಿ ಇನ್ನುಳಿದ 3 ಘಟ್ಟಗಳು ಹಾಗೂ ಈ 5 ದೀಕ್ಷೆಗಳ ಮಧ್ಯಕಾಲದಲ್ಲಿ ದೊರೆಯಬೇಕಾದ 10 ದಶಬಂಧಗಳು 10 fetters to be cast off before one becomes a ಜೀವನ್ಮುಕ್ತ. ಆ ಭಾಗ ಜೀವನ್ಮುಕ್ತನಾಗುವ ಮುಂಚೆ ಈ ದಶಬಂಧನಗಳನ್ನು ಹೋಗಲಾಡಿಸ್ಕೊಳ್ಬೇಕು ಅನ್ನೋದನ್ನು ಯೋಚನೆ ಮಾಡೋಣ. ನಾನು ಇನ್ನೆಷ್ಟು ಸರಳ ಮಾಡೋಕ್ಕೆ ಸಾಧ್ಯ, ಇದು ಗಹನವಾದ ವಿಷಯ, ಅತ್ಯಂತ ಉನ್ನತ ಮಟ್ಟದ ವಿಷಯ. ಪ್ರಾಯಶಃ ಥಿಯಾಸಫಿಯ ಒಂದು ಶಿಖರ ಇದು.
ಆಗಲೇ ಹೇಳಿದಾಗ ಬ್ರಹ್ಮವಿದ್ಯೆಯನ್ನು ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಹೊರಮುಖದಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ತೇವೆ, ಒಳಮುಖ ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಇಂತಹ ಅದ್ಭುತವಾದ ಬ್ರಹ್ಮ ವಿದ್ಯೆಯನ್ನು ಈ ಸಂಸ್ಥೆಯಲ್ಲಿ ನಾವೆಲ್ಲ ಓದಿ ತಿಳಿದು ಅನುಷ್ಠಾನ ಮಾಡೋದಕ್ಕೆ ಅವಕಾಶವಿರೋದರಿಂದ ಆ ಸಂಸ್ಥೆಗೆ ನಾವೆಷ್ಟು ಕೃತಜ್ಞರಾಗಿದ್ದರೂ ಸಾಲದು. ಇಷ್ಟು ಹೇಳ್ತಾ ಈಗ 3 ಸಾರಿ ಓಂಕಾರವನ್ನು ಉಚ್ಚರಿಸಿ ನಾವೆಲ್ಲರೂ ಇಲ್ಲಿಂದ ಮೌನವಾಗಿ ಹೋಗೋಣ. ಆಮೇಲೆ 11 ಗಂಟೆ 20 ನಿಮಿಷದ ಇಂಗ್ಲೀಷ್ ಭಾಷಣಕ್ಕೆ ಇಂಗ್ಲೀಷ್ ಬರೋರು ಎಲ್ಲರೂ ದಯವಿಟ್ಟು ಹಿಂದಕ್ಕೆ ಬಂದರೆ ಒಳ್ಳೆಯದು. ನಾನೊಮ್ಮೆ ಓಂಕಾರವನ್ನು ಹೇಳ್ತೇನೆ.